ನಮಸ್ಕಾರ ಭಕ್ತರೆ. ಇಂದಿನ ನಮ್ಮ ಕತೆ ಒಂದು ಅದ್ಭುತ ದೇವಾಲಯದ ಬಗ್ಗೆ. ಕರ್ನಾಟಕದ ಹಾಸನ ನಗರದಲ್ಲಿ ಇರುವ ಈ ದೇವಾಲಯ ದೇಶದಲ್ಲೇ ಅತ್ಯಂತ ರಹಸ್ಯಮಯ, ಅತ್ಯಂತ ಪವಿತ್ರ ದೇಗುಲಗಳಲ್ಲಿ ಒಂದು. ವರ್ಷಕ್ಕೆ ಒಂದೇ ಬಾರಿ ಬಾಗಿಲು ತೆರೆಯುವ ಈ ದೇವಸ್ಥಾನವೇ ಹಾಸನಾಂಬೆಯ ದೇವಾಲಯ. ಹೂವು ಬಾಡದೇ ಇರುವುದು, ದೀಪ ಆರದೇ ಇರುವುದು, ಅಕ್ಕಿ ಅನ್ನವಾಗುವುದು, ಇವು ಎಲ್ಲವೂ ದೇವಿಯ ಅದ್ಭುತ ಶಕ್ತಿಯ ಸಾಕ್ಷಿ. ಇಂದು ನಾವು ಹಾಸನಾಂಬೆಯ ಪೌರಾಣಿಕ ಕಥೆ, ಇತಿಹಾಸ ಮತ್ತು ಅವಳ ದಿವ್ಯ ಚರಿತ್ರೆ ಬಗ್ಗೆ ತಿಳಿಯೋಣ. ಪುರಾಣದ ಪ್ರಕಾರ ಈ ಸ್ಥಳಕ್ಕೆ ಮೊದಲು ಸಿಂಹಾಸನಪುರಿ ಎಂದು ಹೆಸರಿತ್ತು. ಮಹಾಭಾರತದ ಅರ್ಜುನನ ಮೊಮ್ಮಗ ಜನಮೇಜಯ ಶಾಪಗ್ರಸ್ತನಾಗಿದ್ದ ಕಾಲದಲ್ಲಿ ಇಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನ ತಪಸ್ಸಿನಿಂದ ಈ ಸ್ಥಳ ಪವಿತ್ರವಾಗುತ್ತೆ. ನಂತರ ಕಾಲಕ್ರಮೇಣ ಸಿಂಹಾಸನಪುರಿ ಪದದಿಂದ ಹಾಸನ ಎಂಬ ಹೆಸರು ಉಗಮವಾಗುತ್ತೆ. ಹಾಸನಾಂಬೆ ದೇವಿಯೇ ಈ ನಗರವನ್ನು ಕಾಪಾಡುವ ಅಧಿದೇವತೆ. ಸುಮಾರು 12ನೇ ಶತಮಾನ, ಪಾಳೆಯಗಾರ ಕೃಷ್ಣಪ್ಪ ನಾಯಕನ ಕಾಲ. ಒಂದು ದಿನ ಅವನು ಕಾರ್ಯನಿಮಿತ್ತ ಪ್ರಯಾಣ ಹೊರಟಿರ್ತಾನೆ. ಆಗ ದಾರಿಯಲ್ಲಿ ಮೊಲವೊಂದು ಅಡ್ಡ ಬರುತ್ತೆ. ಅದು ಅಪಶಕುನವೆಂದು ಭಾವಿಸಿ ಆತಂಕಗೊಂಡು ದೇವಿಯ ಮೊರೆ ಹೋಗ್ತಾನೆ. ಆ ಕ್ಷಣದಲ್ಲೇ ಆತನ ಮುಂದೆ ಆದಿಶಕ್ತಿ ಸ್ವರೂಪಿಣಿಯಾದ ದೇವಿ ಪ್ರತ್ಯಕ್ಷರಾಗ್ತಾರೆ. ಈ ಸ್ಥಳದಲ್ಲಿ ದೇಗುಲ ಕಟ್ಟು, ನಾನು ಹಾಸನಾಂಬೆಯಾಗಿ ಇಲ್ಲೇ ನೆಲೆಸುವೆ ಅಂತ ಹೇಳ್ತಾರೆ. ಕೃಷ್ಣಪ್ಪ ನಾಯಕನಿಗೆ ಇದು ದಿವ್ಯ ಆದೇಶವಾಗುತ್ತೆ. ಅವನು ತಕ್ಷಣವೇ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸ್ತಾನೆ. ಆ ದಿನದಿಂದಲೇ ಈ ಸ್ಥಳವು ಪವಿತ್ರವಾಗುತ್ತೆ. ಈ ಘಟನೆಯ ಪುರಾವೆ ಕ್ರಿಸ್ತಶಕ 114ರ ವೀರಗಲ್ಲಿನ ಶಾಸನ ಕುದುರೆಗುಂಡಿಯಲ್ಲಿ ದೊರೆತಿದೆ. ಪುರಾಣಗಳ ಪ್ರಕಾರ ಕಾಶಿಯಿಂದ ದಕ್ಷಿಣಾಭಿಮುಖವಾಗಿ ವಾಯುವಿಹಾರಕ್ಕೆ ಸಪ್ತಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ಬರ್ತಾರೆ. ಅವರಲ್ಲಿ 3 ಮಾತೃಕೆಯರು ವೈಷ್ಣವಿ, ವಾರಾಹಿ ಮತ್ತು ಇಂದ್ರಾಣಿ ಹಾಸನದಲ್ಲೇ ನೆಲೆಸ್ತಾರೆ. ಅವರು ನೆಲೆಸಿದ ಪವಿತ್ರ ಸ್ಥಳವೇ ಹಾಸನಾಂಬೆ ದೇಗುಲ. ದೇವರು ಸೃಷ್ಟಿಯ ಮೂಲವಾದರೆ ಈ ಮಾತೃಕೆಯರು ಶಕ್ತಿಯ ರೂಪ. ಹಾಸನಾಂಬೆ ಈ ಮಾತೃ ಸ್ವರೂಪಗಳೆಲ್ಲರ ಸಮಗ್ರ ಶಕ್ತಿ, ಆದಿಶಕ್ತಿ ಸ್ವರೂಪ. ಹಾಗಾಗಿ ದೇವಿಯ ದರ್ಶನ ಪಡೆದರೆ ಸಪ್ತಮಾತೃಕೆಯರ ಆಶೀರ್ವಾದ ಸಿಗುತ್ತದೆ ಎಂದು ಭಕ್ತರ ನಂಬಿಕೆ. ಹಾಸನಾಂಬೆ ದೇವಿ ಹಾಸನ ನಗರವನ್ನು ಕಾಪಾಡುವ ಅಧಿದೇವತೆ. ಅವಳು ಭವತಾರಿಣಿ, ಅಂದರೆ ಲೋಕವನ್ನು ಕಷ್ಟದಿಂದ ಪಾರು ಮಾಡುವ ತಾಯಿ. ಅವಳು ಅಸುರ ಸಂಹಾರಿಣಿ, ದುಷ್ಟರನ್ನು ನಾಶ ಮಾಡುವ ಶಕ್ತಿ. ಹಾಸನದ ದೇವಿ ಕೆರೆ ಬಳಿ ಇರುವ ಈ ಮಂದಿರದಲ್ಲಿ ಅವಳು ಇರುವೆಗೂಡು ಆಕಾರದಲ್ಲಿ ನೆಲೆಸಿದ್ದಾಳೆ. ದೇವಿಯ ಮುಖದಿಂದ ಕರುಣೆ, ಕಣ್ಣುಗಳಲ್ಲಿ ಶಕ್ತಿ ಮತ್ತು ಸನ್ನಿಧಾನದಲ್ಲಿ ಅಪಾರ ಶಾಂತಿ ಹರಡುತ್ತದೆ. ಭಕ್ತರು ಇಲ್ಲಿಗೆ ಬರುವಾಗ ಕೇವಲ ದರ್ಶನಕ್ಕಾಗಿ ಅಲ್ಲ, ಅವಳ ದಿವ್ಯ ಶಕ್ತಿಯನ್ನು ಅನುಭವಿಸಲು ಬರ್ತಾರೆ. ಹಾಸನಾಂಬೆಯ ದೇಗುಲ ವರ್ಷಕ್ಕೆ ಒಂದೇ ಬಾರಿ ಆಶ್ವಜ ಮಾಸದ ಪೌರ್ಣಮಿಯ ನಂತರದ ಗುರುವಾರದಂದು ತೆರೆಯುತ್ತೆ. ಆ ದಿನ ಹಾಸನ ನಗರವೇ ದೇವಿಯ ಉತ್ಸವದ ಹಬ್ಬದ ನಾದದಿಂದ ಕಂಗೊಳಿಸ್ತಾ ಇರುತ್ತೆ. ಸಾವಿರಾರು ಭಕ್ತರು ಹಾಸನದತ್ತ ಹರಿದು ಬರ್ತಾರೆ. ದೇವಿಯ ದರ್ಶನ ಪಡೆಯಲು ಜನರು ಗಂಟೆಗಳವರೆಗೆ ಭಕ್ತಿ ಮತ್ತು ಶಾಂತಿಯಿಂದ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೀತಾರೆ. ಆದರೆ ಇಲ್ಲಿಯ ವಿಸ್ಮಯಗಳು ಅಚ್ಚರಿಯನ್ನು ಉಂಟು ಮಾಡ್ತವೆ. ಇಂದಿನ ವರ್ಷ ಹಚ್ಚಿದ ದೀಪ ಆರದೇ ಇರುತ್ತದೆ, ಹೂವು ಬಾಡದೇ ಇರುತ್ತದೆ ಮತ್ತು ನೈವೇದ್ಯಕ್ಕೆ ಇಟ್ಟ ಅಕ್ಕಿಯು ಅನ್ನವಾಗಿರುತ್ತೆ. ಇದು ಕೇವಲ ನಂಬಿಕೆಯಲ್ಲ, ಅದು ದೇವಿಯ ಸನ್ನಿಧಾನದ ಜೀವಂತ ಚಿಹ್ನೆ. ದೇವಿಯ ದರ್ಶನ ಕೆಲವೇ ದಿನಗಳು ಮಾತ್ರ, ಅಂದರೆ ಅಂದಾಜು 12 ದಿನಗಳು ಮಾತ್ರ ತೆರೆದಿರುತ್ತೆ. ಬಲಿಪಾಡ್ಯಮಿಯ 3ನೇ ದಿನ ಬಾಗಿಲು ಮತ್ತೆ ಮುಚ್ಚಲಾಗುತ್ತೆ. ಇದು ಕೇವಲ ಒಂದು ವಿಧಿ ಅಲ್ಲ, ಅದು ನಂಬಿಕೆಯ ಪರೀಕ್ಷೆ. ಬಾಗಿಲು ಮುಚ್ಚಲು ವೇಳೆ ತಹಸೀಲ್ದಾರರು, ಶಾಸಕರು, ಅಧಿಕಾರಿಗಳು ಎಲ್ಲರೂ ಸಮ್ಮುಖದಲ್ಲಿರ್ತಾರೆ. ದೀಪ, ಹೂವು, ಅಕ್ಕಿ ಎಲ್ಲವನ್ನು ಹಾಗೆಯೇ ಇಟ್ಟು ಬಾಗಿಲನ್ನು ಮುಚ್ಚಲಾಗ್ತದೆ. ಮುಂದಿನ ವರ್ಷ ಇದೇ ದಿನ ಮತ್ತೆ ದೇವಿ ಪ್ರತ್ಯಕ್ಷಗಳಾಗಿರುವವರೆಗೆ ಯಾರಿಗೂ ಒಳಗೆ ಪ್ರವೇಶ ಇರಲ್ಲ. ಈ ರೀತಿಯ ಆಚರಣೆ ಭಾರತದಲ್ಲೇ ಅಪರೂಪ. ಒಮ್ಮೆ ದೇವಿಯ ಭಕ್ತಿಯಾದ ಸೊಸೆಯೊಬ್ಬಳು ಮನೆಯಲ್ಲಿ ದೇವಿಯ ಧ್ಯಾನದಲ್ಲಿ ತಳೀಲನಾಗಿರ್ತಾಳೆ. ಅತ್ತೆ ಕೋಪದಿಂದ ದೇವಿಯ ಮುಂದೆ ಇಟ್ಟಿದ್ದ ಚಂದನದ ಬಟ್ಟನ್ನು ತೆಗೆದು ಸೊಸೆಯ ತಲೆಗೆ ಹೊಡಿತಾಳೆ. ಆ ಸೊಸೆ ವೇದನೆಗೆ ಒಳಗಾಗಿ ಅಮ್ಮ ಹಾಸನಾಂಬೆ ಕಾಪಾಡು ತಾಯೆ ಎಂದು ಕೂಗ್ತಾಳೆ. ಅವಳ ಮರೆ ಕೇಳಿದ ದೇವಿ ತಕ್ಷಣ ಪ್ರತ್ಯಕ್ಷಳಾಗ್ತಾಳೆ. ದೇವಿ ಸೊಸೆಗೆ ಕರುಣೆಯಿಂದ, ನಿನ್ನ ಭಕ್ತಿ ಎಲ್ಲರಿಗೂ ಸಾಕ್ಷಿಯಾಗಲಿ ಎಂದು ನುಡಿದು, ನೀನು ಕಲ್ಲಾಗು, ನನ್ನ ಸನ್ನಿಧಾನದಲ್ಲಿ ಶಾಶ್ವತವಾಗಿ ಇರು ಎಂದು ಆಶೀರ್ವದಿಸ್ತಾರೆ. ಸೊಸೆ ಕಲ್ಲು ಅಥವಾ ಸೊಸೆಯ ಕಲ್ಲು ಎಂದು ಕರೆಯಲ್ಪಡುವ ಈ ಕಲ್ಲು ಪ್ರತಿ ವರ್ಷ ದೇವಿಯ ಹತ್ತಿರ 1 ಇಂಚು ಚಲಿಸುತ್ತದೆ ಎಂದು ನಂಬಲಾಗಿದೆ. ಹಾಸನಾಂಬೆಯ ದೇಗುಲದ ಆವರಣ ವಿಶಾಲ ಮತ್ತು ಪವಿತ್ರ. ಇಲ್ಲಿ 3 ಪ್ರಮುಖ ದೇವಾಲಯಗಳಿವೆ.
ದರ್ಬಾರ್ ಗಣಪತಿ ದೇವಾಲಯ, ಹಾಸನಾಂಬೆ ಗರ್ಭಗುಡಿ, ಸಿದ್ದೇಶ್ವರ ದೇವಾಲಯ. ಇನ್ನೂ ಒಂದು ವಿಶಿಷ್ಟ ಸ್ಥಳ ಇದೆ, ಕಳ್ಳಪ್ಪನ ಗುಡಿ. ಕಥೆಯ ಪ್ರಕಾರ ದೇವಾಲಯ ಕಳವು ಮಾಡಲು ಬಂದ ಕಳ್ಳರು ದೇವಿಯ ಕೋಪಕ್ಕೆ ಒಳಗಾಗಿ ಕಲ್ಲಾಗ್ತಾರೆ. ಆದ್ದರಿಂದಲೇ ಈ ಸ್ಥಳವನ್ನು ಕಳ್ಳಪ್ಪನ ಗುಡಿ ಎಂದು ಕರೆಯಲಾಗುತ್ತದೆ ಅನ್ನೋ ಪುರಾಣ ಇದೆ. ಹಾಸನಾಂಬೆ ದೇವಿ ಕೇವಲ ದೇವತೆ ಅಲ್ಲ, ಅವಳು ಶಕ್ತಿ, ನಂಬಿಕೆ ಮತ್ತು ಭಕ್ತಿಯ ಜೀವಂತ ರೂಪ. ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವಾಗ ಸಾವಿರಾರು ಭಕ್ತರ ಕಣ್ಣುಗಳಲ್ಲಿ ಕಾಣುವುದು ಕೇವಲ ದರ್ಶನದ ಆಸೆಯಲ್ಲ, ಅದು ದೇವಿಯ ಅನುಗ್ರಹದ ನಿರೀಕ್ಷೆ. ಅವಳ ಸನ್ನಿಧಿಯಲ್ಲಿ ಕಾಲ ನಿಂತಂತೆ ಕಾಣುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಹಾಸನಾಂಬೆ ಭವತಾರಿಣಿ, ಶರಣಾಗತರ ರಕ್ಷಕಿ, ಹಾಸನದ ಜೀವಂತ ಪ್ರಾಣ, ಕರ್ನಾಟಕದ ನಂಬಿಕೆಯ ತಾಯಿ. ಹಾಸನಾಂಬೆ ದೇವಿಯ ಕಥೆ ನಮ್ಮಲ್ಲಿ ನಂಬಿಕೆ, ಶಕ್ತಿ ಮತ್ತು ಭಕ್ತಿಯ ಬಲವನ್ನು ನೆನಪಿಸುತ್ತದೆ. ಅವಳ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಹಾಸನಾಂಬೆ ತಾಯಿಗೆ ಶರಣು ಶರಣು.